ಮತ್ತೆ ನಾವು ನಮ್ಮ ತೋಟಕ್ಕೆ ಹೊರಟೆವು. ಇದು ನಮ್ಮ ತೋಟಕ್ಕೆ ಹೋಗುವ ರಸ್ತೆ. ನಮ್ಮದು ಅಂದರೆ ಜಾಗ ನಮ್ಮದಲ್ಲ, ಆದರೆ ನಾವು ಲೀಸಿಗೆ ಹಾಕ್ಕೊಂಡಿರೋಂಥದ್ದು 5 ವರ್ಷ, 1 ವರ್ಷ, 2 ವರ್ಷ, 3 ವರ್ಷ ಲೀಸಿಗೆ ಹಾಕ್ಕೊಂಡು ತೋಟವನ್ನು ಮಾಡ್ತಾ ಇರುವಂಥದ್ದು. ಇದು ನಮ್ಮ ತೋಟ. ಇದೇ ರಸ್ತೆಯಲ್ಲಿ ಎಂದಿನಂತೆ ನಾವು ಬೇರೆ ಕಡೆಯೂ ತೋಟ ಇದೆ, ಬೇರೆ ರಸ್ತೆಯಲ್ಲಿ ಇದು ನಮ್ಮ ತೋಟ ನೋಡಿ. ಎಲ್ಲ ಕಾಯೆಲ್ಲ ಈ ರೀತಿ ಬಿದ್ದಿರುತ್ತೆ. ಮತ್ತು ನಾವು ಹಣ್ಣನ್ನು ಅಂದರೆ ಇದರಲ್ಲಿ ಯಾವುದೇ ರೀತಿಯಾದ ವೇಸ್ಟೇಜ್ ಇರುವುದಿಲ್ಲ. ಕಾಯಾದರೆ ಎಕ್ಸ್ಪೋರ್ಟು ಅಥವಾ ಸಿಟಿ ಮಾರ್ಕೆಟಿಗೆ ಹೋಗುವಂಥದ್ದು. ಇನ್ನು ಹಣ್ಣಾಗಿ ಕೆಳಗಡೆ ಬಿದ್ದರೂ ಅದು ಜ್ಯೂಸ್ಗೆ ಹೋಗುವಂಥದ್ದು. ಈ ರೀತಿಯಾದ ಹಣ್ಣನ್ನು ತೆಗೆದುಕೊಂಡು ಬರುವಂಥದ್ದು. ಮತ್ತು ಇದರಲ್ಲಿ ಗಜ್ಜಿ ಅಥವಾ ಹಣ್ಣಾಗಿ ಒಂದು ದಿವಸ ಆಗಿ ಕೆಳಗಡೆ ಬಿದ್ದರೂ ನಮಗೆ ಯಾವುದೇ ರೀತಿಯಾದ ವೇಸ್ಟೇಜ್ ಇರುವುದಿಲ್ಲ. ಇದು ಜ್ಯೂಸಿಗೆ ಆಗಿ ಆಂಧ್ರ, ತಮಿಳುನಾಡು, ಕರ್ನಾಟಕ, ಕೇರಳ ಈ ಕಡೆ ಎಲ್ಲನೂ ಜ್ಯೂಸಿಗೆ ಹೋಗುವಂಥದ್ದು. ಸೀಬೆಕಾಯಿ ಜ್ಯೂಸು, ರೆಡ್ ಬುಲ್. ಈ ರೀತಿಯಾದ ಹಣ್ಣನ್ನು ತೆಗೆದುಕೊಂಡು ಬಂದು ಕ್ರೇಟಿಗೆ ಹಾಕುವಂಥದ್ದು. ನೋಡಿ, ಈ ರೀತಿಯಾಗಿ ತೊಗೊಂಬಂದು ಕ್ರೇಟಿಗೆ ಹಾಕಿ ನೋಡಿ ಎಲ್ಲ ಜ್ಯೂಸ್ಗೆ ಹೋಗುವಂಥದ್ದು. ಒಂದಷ್ಟು ಕಾಯಿ ಚೆನ್ನಾಗಿದೆ, ಬಟ್ಟು ಮಾರ್ಕೆಟ್ ಹೋಗೋದ ಕಾರಣ ಮತ್ತು ಎಕ್ಸ್ಪೋರ್ಟ್ಗೆ ಆರ್ಡ್ರ್ ಇಲ್ಲದ ಕಾರಣ ಎಲ್ಲವನ್ನು ಜ್ಯೂಸಿಗೆ ಕಳಿಸುವಂಥದ್ದು. ಇದು ನಮ್ಮ ಗಾಡಿ. ಇದಕ್ಕೆ ಲೋಡ್ ಮಾಡುವಂಥದ್ದು. ಲೋಡ್ ಮಾಡಿ ಇದು ತೂಕದ ಲೆಕ್ಕದಲ್ಲಿ, ಟನ್ನೇಜಿನ ಲೆಕ್ಕದಲ್ಲಿ ಅಥವಾ ತೂಕದ ಲೆಕ್ಕದಲ್ಲಿ ಕಳಿಸಿಕೊಡುವಂಥದ್ದು. ದಿನನಿತ್ಯದ ಕೆಲಸ ನಮ್ಮದು. ರೈತರ ಪಾಡು ಯಾವ ರೀತಿಯಾಗಿರುತ್ತೆ? ಬೆಂಬಲ ಬೆಲೆ ಸಿಗದ ಕಾರಣ ಕಳಿಸಿಕೊಡುವಂಥದ್ದು. ಬೆಂಬಲ ಬೆಲೆವಿದ್ದಿದ್ದರೆ, ಬೆಂಬಲ ಬೆಲೆ ಸಿಕ್ಕಿದ್ದರೆ ನಮಗೆ ರೀತಿಯಾದ ರೈತನ ಬದುಕು ತವಡೆಗೆ ಮೂಲ. ಇದು ರೈತರ ಪಾಡಾಗಿರುತ್ತದೆ. ನೋಡಿ, ಸೀಬೆಕಾಯಿ ಎಲ್ಲನೂ ಇದು ಜ್ಯೂಸ್ಗೆ ಬರುತ್ತದೆ. ಎಲ್ಲರಿಗೂ ಶುಭವಾಗಲಿ. ಜೈ ರೈತ. ರೈತನಿಗೆ ಬೆಂಬಲ ಬೆಲೆ ಸಿಗುವವರೆಗೂ ದಿನನಿತ್ಯದ ಹೋರಾಟ. ಜೈ ರೈತ. ರೈತರಿಗೆ ಜಯವಾಗಲಿ.